ಗ್ರೌಂಡ್ ಇನ್ವೇಷನ್ ಆಗತ್ತಾ? ಲಕ್ಷಣ ಹಾಗೆ ಇದ್ದಾವೆ. ಅದೊಂದು ವೇಳೆ ಆದರೆ ಮುಂದಿನ ದಿನಗಳು ಇನ್ನಷ್ಟು ದುರ್ಭರ ಆಗ್ತವೆ ಎಲ್ಲರ ಪಾಲಿಗೂ, ಸದ್ಯಕ್ಕಷ್ಟು ಹೇಳಬಹುದು. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಒಂದು ಮಾತುಕತೆ ನಡೀತಾ ಇತ್ತಲ್ಲ ಇಸ್ಲಾಮಾಬಾದ್ನಲ್ಲಿ, ಅದೇನಾಯಿತು? ಏನೂ ಆಗಲಿಲ್ಲ. ಇಡೀ ಮಾತುಕತೆಯಲ್ಲಿ ಸುದ್ದಿಯಾಗಿದ್ದು ಒಂದೇ, ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ಧಾರ್ ಜಾರಿ ಬಿದ್ದರು ಅಂತ. ಫಿಸಿಕಲಿ, ಲಿಟ್ರಲಿ ನಡ್ಕೊಂಡು ಹೋಗ್ತಿರುವಾಗ ಪಾಪ ಕಾಲು ಜಾರಿ ಬೀಳ್ತಾರವರು. ಇದೊಂದೇ ಸುದ್ದಿಯಾಗಿದ್ದು ನೋಡಿ. 2-3 ದಿವಸ ಮಾತುಕತೆ ನಡೀಬೋದು ಅಂತಿತ್ತು, ಒಂದೇ ದಿವಸ. ಇಶಾಕ್ ಧಾರ್ ಇದ್ದರು, ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮೊಹಮ್ಮದ್ ಇಶಾಕ್ ಧಾರ್. ಪ್ರಿನ್ಸ್ ಫೈಸಲ್ ಇದ್ದರು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು. ಎಚ್ ಹಕನ್ ಫಿದಾನ್, ಟರ್ಕಿಯ ವಿದೇಶಾಂಗ ಸಚಿವ. ಡಾಕ್ಟರ್ ಬದ್ರ್ ಅಬ್ದಲಟ್ಟಿ, ಈಜಿಪ್ತಿನ ವಿದೇಶಾಂಗ ಸಚಿವ. 4 ಜನ ಕೂತ್ಕೊಂಡು ಮಾತಾಡಿದ್ರು. ಟರ್ಕಿ ಆರಂಭದಲ್ಲೇ ಹೇಳ್ಬಿಡ್ತಂತೆ, ಟರ್ಕಿಯ ವಿದೇಶಾಂಗ ಸಚಿವರು ಆರಂಭದಲ್ಲೇ ಹೇಳ್ಬಿಟ್ರಂತೆ, ಅಮೆರಿಕ ಹಾಕಿರುವ 15 ಕಂಡೀಷನ್ಗಳನ್ನು ಇರಾನ್ ಅವರು ಒಪ್ಕೊಳ್ಳೋದೇ ಇಲ್ಲ ಬಿಡಿ ಅಂತ. ಇರಾನಿಗೂ ನ್ಯೂಕ್ಲಿಯರ್ ಪವರ್ ಹೊಂದುವ ಅಧಿಕಾರ ಇದೆ, ಹಕ್ಕು ಇದೆ ಅನ್ನುವ ವಾದ ಮಂಡನೆ ಆಯ್ತಂತಲ್ಲಿ. ಇಸ್ರೇಲ್ ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಳ್ಬಹುದು ಅನ್ನೋದಾದರೆ ಇರಾನ್ ಯಾಕೆ ಇಟ್ಕೋಬಾರ್ದಪ್ಪ? ನಮ್ಮಲ್ಲಿ ಬಹಳ ಜನರಿಗೆ ಅನ್ಸುತ್ತದು. ಹೌದಲ್ಲ, ಇರಾನ್ ಹತ್ರ ಇದೆ, ಇಸ್ರೇಲ್ ಹತ್ರ ಇದೆ ನ್ಯೂಕ್ಲಿಯರ್ ಬಾಂಬ್, ಇರಾನ್ ಹತ್ರ ಯಾಕಿರಬಾರ್ದು, ಇರಾನ್ ಹತ್ರ ಯಾಕಿರಬಾರ್ದು? ತರ್ಕ ಕರೆಕ್ಟು, ಲಾಜಿಕ್ ಕರೆಕ್ಟು, ಇವ್ರ ಹತ್ರ ಇದೆ ಅವ್ರ ಹತ್ರನೂ ಇರಲಿ ಬಿಡಿ ಅಂತ. ಬಟ್ ಯಾರ್ಯಾರು ಯಾವ್ಯಾವುದಕ್ಕೆ ಇಟ್ಕೊಂಡಿದ್ದಾರೆ ಅದನ್ನು? ವೆಪನ್ ಆಫ್ ಡಿಟರೆನ್ಸ್ ಅಂತ ಯಾರು ಇಟ್ಕೊಂಡಿದ್ದಾರೆ, ವೆಪನ್ ಆಫ್ ಅಟ್ಯಾಕ್ ಅಂತ ಯಾರು ಮಾಡಕ್ಕೆ ಹೊರಟಿದ್ದಾರೆ? ಗಮನಿಸಬೇಕಾಗಿರೋ ಅಂಶ ಅದು. ನ್ಯೂಕ್ಲಿಯರ್ ವೆಪನ್ನು ಯಾರ್ಯಾರ್ದೋ ಕೈಗೆ ಸಿಗಬಾರ್ದು. ಬಿಡಿ, ವಿಷಯಕ್ಕೆ ಬರೋಣ. ಸಂಧಾನ ಸಭೆ ಏನೂ ಆಗಲಿಲ್ಲ, ಯಾವುದೇ ನಿರ್ಣಯಕ್ಕೆ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಟರ್ಕಿಯಲ್ಲಿ ಅಮೇರಿಕ ಮತ್ತು ಇರಾನಿನ ಪ್ರತಿನಿಧಿಗಳು ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡಬಹುದಂತೆ. ಆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 3-4 ದಿವಸ ಹೋದ ಮೇಲೆ ಇಶಾಕ್ ಧಾರ್ ಮಾತಾಡಿದ್ರು, ಮೊಹಮ್ಮದ್ ಇಶಾಕ್ ಧಾರ್, ಪಾಕಿಸ್ತಾನದ ವಿದೇಶಾಂಗ ಸಚಿವರು. ಈ ಮಾತುಕತೆಗಳಿಗೆ ಇರಾನಿನ ಬೆಂಬಲ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಇವತ್ತಿನ ಮಟ್ಟಿಗೆ. ಯಾಕಂದರೆ ಡೊನಾಲ್ಡ್ ಟ್ರಂಪು ಒಗಟೊಗಟಾಗಿ ಒಂದು ಮಾತು ಹೇಳಿದ್ರಲ್ಲ, 10 ಗಿಫ್ಟ್ ಸಿಕ್ತು ಅಂತ. ಮೊನ್ನೆನೂ ಮಾತಾಡಿದ್ವಿ ಅದರ ಬಗ್ಗೆ. ಡೊನಾಲ್ಡ್ ಟ್ರಂಪು ಬ್ರೇಕ್ಗಿಂತ ಮುಂಚೆ ತೋರಿಸಿದ ಹೇಳಿಕೆಯಲ್ಲಿ ಹೇಳ್ತಿದ್ದಾರೆ, ನಾವು ವಿ ಆರ್ ಟಾಕಿಂಗ್ ಟು ಡಿಫ್ರೆಂಟ್ ಸೆಟ್ ಆಫ್ ಪೀಪಲ್ ಅಂತ. ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್. ಅಂದರೆ ಇರಾನಿನ ಲೀಡರ್ಶಿಪ್ ಅಂತ ಏನಿತ್ತು ಎಲ್ಲ ಹೊಡೆದು ಹಾಕಿಬಿಟ್ಟಿದ್ದೀವಿ ನಾವು, ಈಗ ಬೇರೆಯದೇ ಜನರೊಂದಿಗೆ ಮಾತನಾಡುತ್ತಿದ್ದೇವೆ. ಆ ಬೇರೆಯದೇ ಜನರನ್ನ ಅಮೇರಿಕ ಕೇಳಿರುತ್ತೆ. ಡಾಟ್ಸ್ ಕನೆಕ್ಟ್ ಮಾಡಿದಾಗ ಅನಿಸಿದ್ದದಷ್ಟೇ. ನೀವೇ ಕರೆಕ್ಟ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇನ್ ಇರಾನ್ ಅಂತ ನಮಗೆ ಹೆಂಗೆ ಕನ್ಫರ್ಮ್ ಆಗಬೇಕು ಅಂತ ಕೇಳಿದ್ದಾರೆ ಅವರು. ಆವಾಗ ಅವರು ಏನು ಮಾಡ್ಬೇಕು ಹೇಳಿ, ನಾವೇ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅನ್ನೋದನ್ನು ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ. ಆವಾಗ ಅಮೇರಿಕ ಹೇಳಿರುತ್ತೆ, ಪರ್ಷಿಯನ್ ಗಲ್ಫ್ ಮೂಲಕ, ಹಾರ್ಮುಜ್ ಜಲಸಂಧಿಯ ಮೂಲಕ ಒಂದಷ್ಟು ಹಡಗು ಬಿಟ್ಟು ತೋರಿಸಿ ಅಂತ. ಅವರು ಬಿಟ್ಟು ತೋರಿಸಿದ್ದಾರೆ. ಪಾಕಿಸ್ತಾನದ ಫ್ಲ್ಯಾಗ್ ಇದ್ದ ಹಡಗುಗಳನ್ನು ಬಿಟ್ಟು ತೋರಿಸಿದ್ದಾರೆ ಅವರು. ಪಾಕಿಸ್ತಾನ ಆ ಹಡಗುಗಳನ್ನು ಅಮೇರಿಕದ ಕಡೆ ಡೈವರ್ಟ್ ಮಾಡಿಬಿಡ್ತು ಅಂತ ಸುದ್ದಿ ಬಂತು. ಅದಕ್ಕೆ ಡೊನಾಲ್ಡ್ ಟ್ರಂಪು ಇರಾನ್ನಿಂದ ನನಗೆ ಗಿಫ್ಟ್ ಸಿಕ್ಕಿದೆ, ಅಮೇರಿಕಾ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿದ್ದು. ಇರಾನ್ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್ ಇಟ್. ಇರಾನ್ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಪಾಕಿಸ್ತಾನ ಮಿತ್ರ ದೇಶ, 5 ಮಿತ್ರ ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಲಿದ್ದೇವೆ ಅಂತ ಇರಾನ್ ಅನೌನ್ಸ್ ಮಾಡಿದಾಗ ಅದರಲ್ಲಿ ಪಾಕಿಸ್ತಾನವೂ ಇತ್ತು, ಭಾರತನೂ ಇತ್ತು. ಅಫ್ಕೋರ್ಸ್ ಚೀನಾ, ರಷ್ಯಾ, ಪಾಕಿಸ್ತಾನ, ಭಾರತ, ಇನ್ನೊಂದು ದೇಶ ಇತ್ತು. ಈ 5 ದೇಶಗಳಿಗೆ ಇರಾಕ್, ಈ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡ್ತಿದ್ದೀವಿ ಅಂತ ಹೇಳಿದರು ಅವರು. ಪಾಕಿಸ್ತಾನದವ್ರು ನಮಗೆ ಬೇಕು ಅಂತೇಳಿ ಹಡಗು ತಗೊಂಡು ಅಮೇರಿಕ ಕಡೆ ಡೈವರ್ಟ್ ಮಾಡಿಬಿಟ್ರೆ ಸೆನ್ಸ್ ಆಫ್ ಬೀಯಿಂಗ್ ಚೀಟೆಡ್ ಆಗಿರಲ್ವ ಇರಾನ್ಗೆ. ಅಷ್ಟೊತ್ತಿಗಾಗಲೇ ಈ ಮಾತುಕತೆಯ ಶೆಡ್ಯೂಲ್ ಫಿಕ್ಸ್ ಆಗಿಬಿಟ್ಟಿತ್ತು. ಅದರ್ವೈಸ್ ಇರಾನ್ ನೀವು ಬೇಡ, ನಿಮ್ಮ ಮಾತುಕತೆಯೂ ಬೇಡ ಅಂತ ಹೇಳಿಬಿಡ್ತಿತ್ತೋ ಏನೋ. ಈಗ ಈ ಮಾತುಕತೆಗಳು ಯಾವುದೇ
ಎಂಡ್ ರಿಸಲ್ಟನ್ನು ಕೊಟ್ಟಿಲ್ಲ. ಟರ್ಕಿಯಲ್ಲಿ ಮಾತುಕತೆಗಳು ಮುಂದುವರಿಬಹುದು. ಇಶಾಕ್ ದಾರ್ ಫಲಪ್ರದ ಅಂತ ಹೇಳ್ತಾರೆ. ಅದೇನು ಫಲನೋ ದೇವರಿಗೆ ಗೊತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.